ನಮಸ್ತೆ ಕರ್ನಾಟಕ. ನಾನಿವತ್ತು ಹೊರಟಿರೋದು ನಮ್ಮ ಪುತ್ತೂರಿನ ಕಂಬಳಕ್ಕೆ. ವಿಡಿಯೋ ನೋಡೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಾರನ್ನು ದೂರದಲ್ಲಿ ಪಾರ್ಕ್ ಮಾಡಿ ಕಂಬಳದ ಗದ್ದೆಗೆ ನಡ್ಕೊಂಡು ಹೋದ್ವಿ. ಜನ ಸಾಗರನೇ ಮೆರೆದಿತ್ತು. ನನಗಂತೂ ಒಂದ್ಸಲ ನಮ್ಮ ಪುತ್ತೂರಿನ ಜಾತ್ರೆ ನೆನಪಾಯಿತು. ಈ ಕಂಬಳ ಗದ್ದೆನಲ್ಲಿ ಪುತ್ತೂರು ಜಾತ್ರೆಗೂ ಇಷ್ಟೇ ಜನ ಸೇರಿರ್ತಾರೆ. ನನಗಿದು 3 ವರ್ಷಗಳ ನಂತರ ಕಂಬಳನ ನೋಡೋ ಖುಷಿ. ಜನಗಳ ಮಧ್ಯದಲ್ಲಿ ಹಾಗೋ ಹೀಗೋ ಮಾಡಿ ಕಂಬಳ ನೋಡೋದಕ್ಕೆ ಸ್ವಲ್ಪ ಜಾಗ ಸಿಕ್ತು. ಕಂಬಳದ ಕೋನವನ್ನು ಸಾಕೋದಂದರೆ ಅದು ಸಾಮಾನ್ಯವಾದ ಮಾತಲ್ಲ. ಒಳ್ಳೆಯ ಜಾತಿಯ ಕೋನವನ್ನು ಆರಿಸ್ಕೋಬೇಕು, ಜೊತೆಗೆ ಅದನ್ನು ಕಂಬಳಕ್ಕೆ ತಯಾರಿ ಮಾಡಬೇಕು, ಅದನ್ನು ಆರೈಕೆ ಮಾಡಬೇಕು. ಕೋನಗಳನ್ನು ಓಡಿಸಲು ಬೇಕಾದ ಜನರನ್ನು ತಯಾರಿ ಮಾಡೋದು ಕೂಡ ಯಜಮಾನನಿಗೆ ಅಗತ್ಯ. ಇದು ಖರ್ಚೂ ಹೌದು, ಹಾಗೆ ಪ್ರತಿಷ್ಠೆಯ ಸಂಕೇತವೂ ಹೌದು. ಅದೇನೋ ಗೊತ್ತಿಲ್ಲ, ನಮ್ಮ ಹತ್ರ ಎಷ್ಟೇ ಇಯರಿಂಗ್ಸ್ ಇದ್ರು, ಎಷ್ಟೇ ಜ್ಯುವೆಲರಿ ಇದ್ರು, ಸಂತೆಯಲ್ಲಿ ತಗೊಳ್ಳೋ ಮಜಾನೇ ಬೇರೆ. ಅಲ್ಲಿಂದ ಸ್ವಲ್ಪ ಇಯರಿಂಗ್ ಕಲೆಕ್ಷನ್ ಮಾಡಿಕೊಂಡು ಹಾಗೆ ಸಂತೆಯಲ್ಲಿ ಮುಂದಕ್ಕೆ ಹೋದ್ವಿ. ಹಾಗೆ ಕಂಬಳದ ಗದ್ದೆನ ಸುತ್ತಕೊಂಡು ಕಂಬಳನ ನೋಡಿಕೊಂಡು ಕಂಬಳನ ನೋಡಿದ ಖುಷಿಯಲ್ಲಿ ಮನೆಗೆ ವಾಪಸ್ ಹೊರಟ್ವಿ. ಮತ್ತೆ ಇನ್ನೊಂದು ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.